ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟಾನ್ ವಾಲಿ ಜ್ಯೋತಿ. ಹೇಗಿದ್ರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಏನು ಮಾಡ್ತಾಯಿದ್ರಿ? ಎಕ್ಸಸೈಸ್ ಮಾಡ್ತಾಯಿದ್ರೇನಿಲ್ಲ? ಆ್ಯಂಡ್ ಎಕ್ಸಸೈಸ್ ಮಾಡ್ತಾಯಿದ್ರೆ ಪೇಯ್ನ್ ಹೆಂಗೆ ಆಗ್ತಾಯಿದೆ? ನಾನು ಮಾಡೋ ತೋರಿಸೋ ಎಕ್ಸಸೈಸೇ ಮಾಡ್ತಾಯಿದ್ದೀರಿ ಹೆಂಗೆ ಅಂತೂ ಅನ್ನೋದು ಹೇಳ್ರಿ. ಯಾಕಂದ್ರೆ ನಾನು ತೋರಿಸೋ ಎಕ್ಸಸೈಸ್ ನೀವು ಮಾಡ್ತಾಯಿದ್ರೆ ತೊಡಿ ಅಂದರೆ ಥೈಸ್ ಪೇಯ್ನ್ ಆಗ್ತಾ ಇರಬೇಕು. ಯಾಕಂದ್ರೆ ನನಗಂತೂ ಪೇಯ್ನ್ ಆಗ್ತಾಯಿದೆ. 2-3 ಡೇಸ್ ಆಯಿತು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಲ್ಲ. ಇವತ್ತು 4th ಡೇ. ಇವತ್ತೇನು ಪೇಯ್ನ್ ಜಾಸ್ತಿ ಇಲ್ಲ. ಬಟ್ ನಿನ್ನಂತೂ ಚಳಿ ಏರಿ ಎಳೆ ಹೊತ್ತಿನಾಗ ತಕ್ಲೀಫ್ ಆಗ್ತಾಯಿತ್ತು. ಐ ಥಿಂಕ್ ಐ ಹ್ಯಾವ್ ಶೋನ್ ಇನ್ ದ ವಿಡಿಯೋ ಆಲ್ಸೋ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಟುಡೇಸ್ ಎಕ್ಸಸೈಸ್, ಇವತ್ತು ಕಂಪ್ಲೀಟ್ಲಿ ಬೆಲಿ ಮೇಲೆ ಫೋಕಸ್ ಮಾಡಿರೋವಂಥ ಎಕ್ಸಸೈಸಸ್. ಇದು ಬ್ರಿಡ್ಜ್ ಎಕ್ಸಸೈಸ್ ಅಂದ್ರೆ. ಆ್ಯಂಡ್ ಇನ್ನೊಂದು ಮಾತು ಹೇಳಬೇಕು ಫ್ರೆಂಡ್ಸ್, ಆ್ಯಕ್ಚುಲಿ ಯಾವುದೇ ಎಕ್ಸಸೈಸ್ ಮಾಡಿರಿ ನೀವು ಬೆಲಿ ಅಂತೂ ಜಲ್ದಿ ಕಡಿಮೆ ಆಗೋಲ್ಲ. 90% ಜನರಿಗೆ ಕಡಿಮೆ ಆಗೋಲ್ಲ, ಲೇಟಾಗಿ ಕಡಿಮೆ ಆಯಿತು. ಅದು ಲಾಸ್ಟಿನಾಗ ಬೆಲಿ ಫ್ಯಾಟ್ ಕಡಿಮೆ ಆಯಿತು ಫ್ರೆಂಡ್ಸ್. ಸೊ ಮತ್ತೊಂದೇನು ಅಂತಂದರೆ, ಬೆಲಿ ಫ್ಯಾಟ್ ಕಡಿಮೆ ಆಗಬೇಕು ಅಂದ್ರೆ ನಾವು ಎಕ್ಸಸೈಸ್ ಮಾಡೋ ಹೊತ್ತಿನ ಇನ್ಹೇಲಿಂಗ್ ಎಕ್ಸೇಲಿಂಗ್ ಅಂದರೆ ಬ್ರೀತಿಂಗ್ ಮಾಡ್ತೀವಲ್ಲ, ಶ್ವಾಸ ಒಳಗೆ ತಕ್ಕೋದು ಹೊರಗೆ ಬಿಡೋದು, ಅದು ಪರ್ಫೆಕ್ಟಾಗಿ ಮಾಡಬೇಕು. ಆ್ಯಂಡ್ ನಾನು ನಿಮ್ಗೆ ಇವಾಗೂ ಎಕ್ಸಸೈಸ್ ತೋರಿಸೋ ಹೊತ್ತಿನಾಗ ಅಕ್ಕನ ಕಾಲ್ ಬಂತು. ಅಂದ್ರೆ ನಮ್ಮ ನಾದಿನಿ ಅವ್ರದ್ದು. ನಿನ್ನೂ ಹಾಗೆ ಇವತ್ತೂ ಹಾಗೆ ಮಕ್ಕಳಿಗೆ JEE ಎಕ್ಸಾಮ್ಸ್ ನಡೆದವಲ್ಲ ಫ್ರೆಂಡ್ಸ್. ಸೊ ಎಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಬರೆದು ಒಳ್ಳೆ ಅವ್ರು ಇಲ್ಲ ಅಂದ್ಕೊಂಡಿರ್ತಾರಲ್ಲ ಅಲ್ಲಿ ಸೀಟ್ ಸಿಕ್ಕಿ ಒಳ್ಳೆ ಮನುಷ್ಯರಾದರೆ ಸಾಕು ಫ್ರೆಂಡ್ಸ್. ಆ್ಯಂಡ್ ಅಕ್ಕನ ಸಂಟ್ ಮಾತಾಡ್ಲಿಕ್ಕಂತ ಹೇಳಿ ನಾನು ನನ್ನ ಫೋನ್ ಏರ್ಪ್ಲೇನ್ ಮೋಡ್ನಾಗ ಇಟ್ಬಿಟ್ಟು ನಮ್ಮ ಮನೆಯವ್ರ ಫೋನ್ ಹಚ್ಚಿ ಬ್ಲೂಟೂತ್ ಹಚ್ಕೊಂಡು ಮಾತಾಡ್ಲತ್ತೀನಿ. ಅದ್ರ ಸಲುವಾಗಿ ಬ್ಲೂಟೂತ್ ಅದ. ಸೊ ಎರಡೂ ಕೆಲಸ ಸೈಮಲ್ಟೇನಿಯಸ್ಲಿ ನಡೆದಾವೆ ಇಲ್ಲಿ. ಆ ಕನ್ಸರ್ನ್ ಮಾತನ್ನು ಆಡ್ಲತ್ತೀನಿ, ನಾನು ಎಕ್ಸಸೈಸ್ ಕಂಪ್ಲೀಟ್ ಮಾಡ್ಲತ್ತೀನಿ. ಮತ್ತೊಂದೇನು ಅಂದರೆ ಎಕ್ಸಸೈಸ್ ಮಾಡ್ಕೋತ ಫೋನ್ ಕಾಲ್ನಾಗ ಇದ್ರೂ ಅಂದರೆ ಮಾತಾಡೋದನ್ನೂ ಆಗ್ತದೆ. ಬಟ್ ಬಿಕಾಸ್ ಆಫ್ ಕಾಲ್ ಆ್ಯಂಡ್ ಆಲ್ ಒಂದು ಸ್ವಲ್ಪ ಥರ ಚೇಂಜ್ ಆಗ್ತದೆ. ಅಂದ್ರೂ ಎಕ್ಸಸೈಸ್ನು ಕಂಪ್ಲೀಟ್ ಆಗ್ತದೆ ಫ್ರೆಂಡ್ಸ್. ಸೊ ಇದೊಂದು ಟಿಪ್ ನಿಮಗೆ. ನೀವು ಒಂದು ವೇಳೆ ಎಕ್ಸಸೈಸ್ ಮಾಡ್ಬೇಕು ಅನ್ಸಲ್ಲ ಹೋಗ್ಯದಂದ್ರೆ ಕಾಲೇಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಟ್ ಮ್ಯೂಸಿಕ್ ಹಚ್ಕೋರಿ. ನಿಮ್ಗೆ ಯಾವ ಹೀರೋ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗ್ತದೆ ಆ ಲ್ಯಾಂಗ್ವೇಜ್ದು ಮ್ಯೂಸಿಕ್ ಹಚ್ಕೊಂಡು ಆರಾಮಾಗಿ ಎಕ್ಸಸೈಸ್ ಮಾಡಿರಿ. ಆ್ಯಂಡ್ ಇದು ನೋಡಿರಿ, ಲೆಗ್ ಲಿಫ್ಟಿಂಗ್ ಈಸಿ ಅದಲ್ಲ ಫ್ರೆಂಡ್ಸ್, ಬಟ್ ಸ್ಲೋ ಆಗಿ ಮಾಡಿರಿ. ಬೆಲ್ಲಿ ಮೇಲೆ ಎಷ್ಟು ಎಫೆಕ್ಟ್ ಬೀಳ್ತದೋ ಅನ್ನೋದು ಗೊತ್ತಾಗ್ತದೆ. ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಲೋ ಆಗಿ ಮಾಡಿರಿ. ಅಂದ್ರೆ ಯು ವಿಲ್ ಫೀಲ್ ಲೈಕ್ ಎಕ್ಸಾಕ್ಟಾಗಿ ಪ್ರೆಷರ್ ಎಲ್ಲಿ ಬೀಳತ್ತು ಅನ್ನೋದು ಫೀಲ್ ಆಗ್ತದೆ ನಿಮಗೆ ಚೆನ್ನಾಗಿ. ಆಫ್ಟರ್ ದ್ಯಾಟ್ ಓನ್ಲಿ ಕಮ್ ಟು ನೋ ರಿಸಲ್ಟ್. ಇಟ್ ಮಸ್ತ್ ಅಂತ ಸ್ಲೋ ಆಗಿ ಮಾಡೀವಿ ಅಂತ ಇವಾಗ ಅನಿಸ್ಬೋದು. ಬಟ್ ಆ ಸ್ಲೋ ಆಗಿ ಮಾಡೋದ್ರಾಗ ಬೆಲ್ಲಿ ಮೇಲೆ ಪ್ರೆಷರ್ ಬೀಳ್ತದೆ ನೋಡಿರಿ. ಅಟ್ ಫಾಸ್ಟ್ ಮಾಡಿದ್ರಾಗ ಆಗೋಲ್ಲ. ಆ್ಯಂಡ್ ಇಲ್ಲೊಂದು ಮಿಸ್ಟೇಕ್ ಏನು ಮಾಡೀನಿ ಅಂದ್ರೆ, ಫೋನಾಗ ಮಾತಾಡ್ಕೋತ ನಾನು ಸೈಕ್ಲಿಂಗ್ ಥರ ಅನ್ನಿಸ್ತಾ ಇದೆ ಇದು ನೋಡ್ರಿ. ಬಟ್ ಸೈಕ್ಲಿಂಗ್ ಅಲ್ಲ ಇದು. ಪೂರ ಕಾಲು ಕೆಳಗಿನ ತನಕ ಇಕ್ಕಿ ಮ್ಯಾಲೆ ಮಾಡಬೇಕು. ಸೊ ಇದೊಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗ್ಯದ. ಸೊ ಸೈಕ್ಲಿಂಗ್ ಅಲ್ಲಿದು, ಆ್ಯಕ್ಚುಲಿ ಸೈಕ್ಲಿಂಗ್ನೂ ಅಲ್ಲ ಇದು ಕಡೆ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಎಕ್ಸಸೈಸ್ ಏನು ಅಂದ್ರೆ, ಸೈಡ್ ಬೆಂಡ್ ಆಗಿ ಕಾಲು ಲಿಫ್ಟ್ ಮಾಡಬೇಕು. ಇಲ್ಲೂ ನಮ್ದು ಕಂಪ್ಲೀಟ್ ಸೈಡ್ ಬೆಲ್ಲಿ ಮೇಲೆ ನೋಡಿರಿ, ಆ್ಯಪ್ಸ್ ಸೈಡ್ ಬೆಲ್ಲಿ ಏನಂತೀವಿ ನೋಡಿರಿ, ಅದ್ರಾಗೂ ಕಡಿಮೆ ಆಗ್ತದೆ. ಲವ್ ಹ್ಯಾಂಡಲ್ಸ್ ಇವೆಲ್ಲನೂ ಕಡಿಮೆ ಆಯ್ತವೆ. ಆ್ಯಂಡ್ ಒನ್ ಥಿಂಗ್ ಐ ಅಂಡರ್ಸ್ಟುಡ್ ಫಾರ್ ಮೈ ಸೆಲ್ಫ್ ಈಸ್, ನಾವು ಡೈಲಿ ಒಂದು 10 minutes ಇಂಟ್ರೆಸ್ಟ್ ಇಲ್ದ್ರೂ ನಾವು ಎಕ್ಸಸೈಸ್ ಡ್ರೆಸ್ ಹಾಕ್ಕೊಂಡೇವಲ್ಲ, ಏನಂತಾರೆ ಕಂಪ್ಲೀಟಾಗಿ ನಾವು ಚೇಂಜ್ ಆಗಿಬಿಡ್ತೀವಿ. ಒಂದು 5 minutes ಅಂದರೆ 10 minutes ಎಕ್ಸಸೈಸ್ ಮಾಡ್ತೀವಿ. ಇದು ನನಗನ್ನಿಸ್ತಾ ಇದೆ. ನೀವೇನಂತೀರ ಹೇಳ್ರಿ ಫ್ರೆಂಡ್ಸ್. ಆ್ಯಂಡ್ ಆಪೋಸಿಟ್ ಸೈಡ್ನಾಗೂ ಸೇಮ್. ಆ್ಯಂಡ್ ಕಮಿಂಗ್ ಟು ಹೌ ಮೆನಿ ಟೈಮ್ಸ್ ಐ ಡಿಡ್ 20 3 ಸೆಟ್ ಮಾಡೀನಿ ಫ್ರೆಂಡ್ಸ್. ಓಕೆ, ಅಂದರೆ ನನಗೆ ಇವಾಗ 1 hour ಮಾಡ್ಲತ್ತೀನ 2 hours ಮಾಡ್ಲತ್ತೀನ ಇಂಪಾರ್ಟೆಂಟ್ ಅಲ್ಲ. ಕಂಪಲ್ಸರಿ ಐ ಶುಡ್ ಬಿ ಎಂಗೇಜ್ಡ್ ಫಾರ್ 30 minutes. ಓಕೆ, ಸೊ ಅದ್ರ ಸಲುವಾಗಿ ನಾನು 3 ಸೆಟ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಮಾಡ್ಬೇಕನ್ನಿಸ್ತದೋ, ನಿಮ್ಗೆ ಏಟು ಬೇಕು ಅಂದ್ರೆ ನಿಮ್ಮ ಕೆಪಾಸಿಟಿ ಸಾಮ. ನಾನು 3 ಮಾಡೀನಿ, ನೀವು 3 ಅಲ್ಲ 5 10 ನೀವು ಎಷ್ಟು ನಿಮ್ಮದು ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದೆ ಅಷ್ಟು ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ನಾ ಇವತ್ತೂ ವಾರ್ಮಪ್ ತೋರಿಸಿಲ್ಲ, ಕೂಲ್ ಡೌನ್ ಎಕ್ಸಸೈಸ್ ತೋರಿಸಿಲ್ಲ. ನೀವಂತೂ ಮಾಡಿರಿ ಕಂಪಲ್ಸರಿ ವಿತೌಟ್ ಎನಿ
ರೀಸನ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇದು ನೋಡಿರಿ, ಆ್ಯಕ್ಚುಲಿ ಇದು ಬೆಲ್ಲಿಗೆ ಸಂಬಂಧಪಟ್ಟಲ್ಲ, ಲವ್ ಹ್ಯಾಂಡಲ್ಸ್ ಮತ್ತು ನಮ್ಮ ಕೈಗಳ ಬಲ್ಲಿ ಶೋಲ್ಡರ್ಸ್, ಆರ್ಮ್ಸ್ ಆ್ಯಂಡ್ ಸೈಡ್ ಇರೋ ಆ್ಯಬ್ಸ್ ಬಲ್ಲಿರೋ ಅಂಥ ಫ್ಯಾಟ್ಸ್ ಅವನು ಕರಿತಾ ಇದ್ರದಿಂದ ನೋಡ್ಲಿಕ್ಕೆ ಈಸಿ ಅನ್ನಿಸ್ತಾ ಇದೆ, ಬಟ್ ವೆರಿ ಎಫೆಕ್ಟಿವ್. ನೀವು ಮಾಡೋ ಹೊತ್ತಿನಾಗೆ ಫೀಲ್ ಆಗ್ತೀರಿ ಸ್ಟ್ರೆಚ್ ಅನ್ನೋದೆಲ್ಲ. ಇನ್ನೊಂದು ಮಾತು ಕೇಳೋದಿತ್ತು ಫ್ರೆಂಡ್ಸ್, ನೀವೆಲ್ಲ ಎಕ್ಸಸೈಸ್ ಮಾಡ್ತಾಯಿದ್ರಿ ನೋಡಿದರೆ ಏನೂ ಕಡಿಮೆ ಆಗಲ್ಲ, ಮಾಡಲೇಬೇಕು. ಸೊ ಡೆಫಿನೆಟ್ಲಿ ಕಮ್ ಔಟ್ ಫ್ರಮ್ ಸೋಫಾ ಸೆಟ್ ಆರ್ ಬೆಡ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್. ಯಾಕಂದರೆ ಎಕ್ಸಸೈಸ್ ಒಬ್ಬರು ಮಾಡ್ರೆ ಕಡಿಮೆ ಆಗೋದಲ್ಲ, ನಾವು ಮಾಡಿದ್ರೆ ಕಡಿಮೆ ಆಗ್ತದೆ. ಸೊ ಡೆಫಿನೆಟ್ಲಿ ವರ್ಕ್ ಆನ್ ಇಟ್ ಫ್ರೆಂಡ್ಸ್. ಓಕೆ. ಆ್ಯಂಡ್ ಇವಾಗ ನಾವು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಫ್ಯೂಚರ್ನಾಗ ನಾವು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಇವಾಗೇ ವಿ ನೀಡ್ ಟು ಥಿಂಕ್ ಮೆಂಟಲಿ ಆ್ಯಂಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್. ಆ್ಯಂಡ್ ಎಕ್ಸಸೈಸ್ ಆದ ನಂತರ ನಾರ್ಮಲಿ ನಾನು ಕುಡಿತೀನಲ್ಲ ವಾಮ್ ವಾಟರ್ ಆಫ್ಟರ್ 15 to 20 minutes. ಸೊ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಹನಿ ಲೆಮನ್ ವಾಟರ್. JEE ಪ್ರಿಪ್ರೇಷನ್ ಕಡೆಯಿಂದ ಎಲ್ಲರಿಗ ಎಕ್ಸಾಮ್ಸ್ ಅವ್ರ ಡೈಲಿ ಟೆಸ್ಟ್ ನಡೆದ್ರೂ ಮನೆಯಿಂದೇ 3 hours ಆನ್ಲೈನ್ ಟೆಸ್ಟ್ ಬರೀತಾ ಇದ್ದಾನೆ. ಸೊ ಅದ್ರ ಸಲುವಾಗಿ ಅವನಿಗೆ ಕಾಲೇಜ್ಗೆ ಹೋಗ್ಲಿಕ್ಕತ್ತಲ್ಲ, ಹೋದ್ರೂ ತಡ ಮಾಡಿ ಹೋಗ್ತಾ ಇದ್ದಾನೆ ಒಂದು ವೇಳೆ ಹೋದ್ರೂ. ಸೊ ನಾನು ಆರಾಮಾಗಿ ಡಿಟಾಕ್ಸ್ ಟೀ ಆಗಲಿ ಡಿಟಾಕ್ಸ್ ಡ್ರಿಂಕ್ ಆಗಲಿ ಕುಡಿತಾ ಇದ್ದೀನಿ. ಆ್ಯಂಡ್ ಎಲ್ಲರ ಸಲುವಾಗಿ ಈಗ ಗೊತ್ತಾ ಅಲ್ಲ ಹಾಕಿ ನೀರು ಕುದಿಸೀನಿ, ಕಂಪಲ್ಸರಿ ಒಂದೊಂದು ಕಪ್ ಕುಡಿಬೇಕು ಅಂತ. ಸೊ ನನಗೆ 2nd ಕಪ್ ಆಫ್ ಡಿಟಾಕ್ಸ್ ಟೀ ಆಲ್ರೆಡಿ ಬೆನ್ನಿಗೆ ರೆಡಿ ಇತ್ತು ಈಗ ಗೊತ್ತಾ. ಸೊ ಐ ಹ್ಯಾಡ್ ದ್ಯಾಟ್ ಟು. ಚೆನ್ನಾಗಿ ಅನ್ನಿಸ್ತು, ಒಂದು ಸ್ವಲ್ಪ ಖಾರ ಸೂಪರ್ ಇತ್ತು ಫ್ರೆಂಡ್ಸ್. ನೀವು ಒಂದು ವೇಳೆ ಫ್ಯಾಟ್ಸ್ ಜಾಸ್ತಿ ಅದ ಅಥವಾ ಸರ್ದಿ ಅದ ಅಂದರೆ ಇದು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಟೈಮ್ ಇವಾಗ 10:28 ಆಗ್ಯದ. ಯಾಕಂದ್ರೆ ಇವತ್ತು ಹೇಳಕ್ಕೂ ತಡಗ್ಯದ, ರಾತ್ರಿ 5 ಕೆಮ್ಮಿ ಈಟ್ ಪಾಪನಿಗೆ ತ್ರಾಸ ಆಗತ್ತಿತ್ತು. ಸೊ ಅವಾಗ ಕೆಮ್ಲತ್ರಂಗೆ ನಿದ್ದೆನೇ ಹತ್ತಿಲ್ಲ. ಸೊ ಏನು ಹೇಳಿ, ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್ ಟು ಸ್ಲೀಪ್ ಆಲ್ಸೋ. ಸೊ ಅಂತ ಏನು ಕೇಳೋ ಮಕ್ಕೊಂಡಿನಿ ನನಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ಇವತ್ತು ಹೇಳೋದನ್ನೂ ತಡಾಯ್ತು, ಎಕ್ಸಸೈಸ್ ಮಾಡ್ಲಿಕ್ಕೂ ತಡಾಯ್ತು. ಹಿಂಗೆ ಒಂದು ಕೆಲ್ಸಕ್ಕೆ ತಡಾಯ್ತು ಅಂದ್ರೆ ಎಲ್ಲನೇ ತಡೈತೇವಲ್ಲ. ಸೊ ಅದ್ರ ಸಲುವಾಗಿ ಈಗ ತಡ ಆಗ್ಯದ. ಇವತ್ತು ಓನ್ಲಿ ಚಪಾತಿ ಇಟ್ಟೆ ಮಾಡೀನಿ. ವೈಷ್ಣವಿಗೆ ಮೊಸರು ಮತ್ತು ಹಿಂಡಿ ಕೊಟ್ಟಿನಿ ಬಾಕ್ಸಿಗೆ. ನಾನು ಮತ್ತು ಇವರು ಚಪಾತಿ ಸೋಯಾಬೀನ್ ಪಲ್ಯ ಉಳಿದೇವು. ಒಂದು ಸಲಕ್ಕೆ ರಾಗಿ ಗಂಜಿ ಅಥವಾ ನುಚ್ಚು ಮಾಡಿ ಕೊಡ್ತೀನಿ. ಕಾಲು ಇವನ್ನ ಹಮೇಶ ನೆಲದ ಮೇಲೆ ಕುಂತು ಊಟ ಮಾಡ್ತೀನಲ್ಲ, ಈ ಕೆಳಗೆ ಕೊಡ್ಲತ್ತರ ತೊಡಿಗಳು ಇಂಥ ಖರಾಬ್ನೇ ಇಲ್ಲತ್ತಿ. OMG, ದೇ ಆರ್ ಪೇನಿಂಗ್ ಲೈಕ್ ಹೆಲ್. ಸೀದಾ ನಡಿಲತ್ರ ವಾಕಿಂಗ್ ಮಾಡ್ಲತ್ರ ಏನಾಗಲ್ಲ ಹೋಗ್ಯದ, ಬಟ್ ಚಡಿಗೆ ಇರ್ಲತ್ತರ ಅಥವಾ ಹಿಂಗೆ ಏಳು ಕೂಡು ಮಾಡ್ಲತ್ರ ಪೇನಿಂಗ್ ಲೈಕ್ ಹೆಲ್. ಬರ್ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡ್ರಿ ನನ್ನ ಜೊತೆಯಲ್ಲಿ ಚಪಾತಿ ಆ್ಯಂಡ್ ಪಲ್ಯ. ಊಟ ಆದ ತಕ್ಷಣ ಒಂದು ಸ್ವಲ್ಪ ವಾಕಿಂಗ್ ಮಾಡೋದು ಅಂತ ಮೇಲೆ ಹೋಗಿ ಮಾಳ್ಗಿ ಮೇಲೆ. OMG, ಏರೋ ಹೊತ್ತಿನಾಗ ವ್ಯೂ ಅಷ್ಟೇ ಕಾಲು ಬೆಣ್ಣೆ. ಆ್ಯಂಡ್ ಬರೋ ಹೊತ್ತಿನಾಗೂ ಹಿಂಗೆ ಬೆಣ್ಣೆ ಹೋಗ್ತಾಯಿತ್ತು. 1-2 days ಇರ್ತೀವಿ ಫ್ರೆಂಡ್ಸ್, ಆರಾಮಾಗ್ತದೆ. ನಂತರ ಏನು ಸ್ಟ್ರೆಸ್ ಇಲ್ಲ. ನಾವು ಭಾಳ ತಿನ್ಬಾರ್ದಂದ್ರೆ ಗ್ಯಾಪ್ ಬಿಟ್ಟು ಮತ್ತು ಇವಾಗ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಪೇನ್ ಆಗ್ಲತ್ತು ಅಂತ ಬಿಡ್ಲಕ್ಕೆ ಹೋಗ್ಬೇಡ್ರಿ. ಸಲುವಾಗಿ ನೀರು ಕಾಯಿಸ್ತಾ ಇದ್ದೇನೆ. ಸೊ ಮೈ ಗ್ರೀನ್ ಟೀ ವಿಲ್ ಬಿ ಎಟ್ 12. ಈಗ ಸದ್ಯಕ್ಕೆ 12 ಆಗ್ಯದ. ಸೊ 15 minutes ತಡ ಮಾಡಿ. ನೀವು ಗ್ರೀನ್ ಟೀ ಯಾವ ಥರ ಮಾಡ್ತೀರಿ ಹೇಳ್ರಿ. ಯಾಕಂದ್ರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದ್ರೆ ಕುದಿಯೋ ನೀರಿನಾಗೆ ಗ್ರೀನ್ ಟೀ ಹಾಕಿ ಚಾಲೂ ಮಾಡ್ತಾರೆ. ಅದ್ರದಿಂದ ಭಾಳ ಕೈ ವಗರ್ ಟೇಸ್ಟ್ ಒಂಥರ ಆಗ್ತದೆ. ನಾ ಹೆಂಗೆ ಮಾಡ್ತೀನಿ ಅಂದ್ರೆ, ಈಗ ನೀರು ಕಾಯ್ದಾವಲ್ಲ, ಸಾಕು, ದಿಸ್ ಇಸ್ ಎನಫ್. ಈಗ ಇದಕ್ಕೆ ತೆಗೆದು ಒಂದು ವೇಳೆ ಲೀವ್ಸ್ ಇದ್ರೆ ಇದ್ರೊಳಗೆ ಹಾಕಿ ಒಂದು ಪ್ಲೇಟ್ ಏನಾರ ಮುಚ್ಚಿಕ್ತೀನಿ. ಇಲ್ಲ ಅಂದ್ರೆ ಇದ್ರ ಒಳಗೆ ನೀರು ಮಾಡಿ ತೋರಿಸ್ತೀನಿ ತಡೀರಿ. ಸೊ ಪೌಚ್ ಗ್ಲಾಸಾಗಿ ಇಕ್ಕೋತೀನಿ. ಈಗ ನೀರು ಹಾಕ್ತೀನಿ. ಬಟ್ ಒಂದು ಸಜೆಷನ್ ಏನು ಅಂದ್ರೆ, ಈ ಥರ ಪ್ಯಾಕೆಟ್ ಇರ್ತದಲ್ಲ, ಇದು ತೊಗೊಳಕ್ಕೆ ಹೋಗ್ಬೇಡ್ರಿ. ಓಪನ್ ತೊಗೊರಿ. ನಮ್ಮ ತಂಗಿ ತಂದು ಕೊಡ್ತಾನೆ, ಅದಕ್ಕೆ ಯೂಸ್ ಮಾಡ್ತೀನಿ. ಆಕೆ ಅದನ್ನು ಇವು ಕಂಪ್ಲೀಟ್ ಆದಂದ್ರೆ ಓಪನ್ದೇ ಯೂಸ್ ಮಾಡ್ತೀನಿ ನಾನು. ಗ್ರೀನ್ ಟೀ ಆ್ಯಕ್ಚುಲಿ ಮುಂಜಾನತ್ತೆ ನೆನೆಸಿಕರಿ ಅಂದ್ಕೊಂಡಿನಿ ಫ್ರೆಂಡ್ಸ್. ಗ್ರೀನ್ ಟೀ ಅಂದಲ್ಲ, ಫ್ಲ್ಯಾಕ್ಸ್ ಸೀಡ್ಸ್. ಅಯ್ಯೋ ರಾಮ, ಯಾಕೋ ಗೊತ್ತೇನು ಆಗ್ಯದ ನನಗೆ. ನಂತರ ಚಿಯಾ ಸೀಡ್ಸ್ ಫ್ರೆಂಡ್ಸ್ ನೋಡ್ಬೋದು. ಚಿಯಾ ಸೀಡ್ಸ್ ಸಬ್ಜಾ ಅಲ್ಲ, ಸಬ್ಜಾ ಬೀಜ ಭಾಳ ಬ್ಲ್ಯಾಕ್ ಆಗಿರ್ತಾವೆ. ಅವು ಹಾಕಿದ ತಕ್ಷಣ ಸ್ವೆಲ್ಲಿಂಗ್ ಅಂದ್ರೆ ಉಬ್ಲಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಇವು ಹಾಗಲ್ಲ, ಇವು ಟೈಮ್ ಟೇಕಿಂಗ್ ಪ್ರಾಸೆಸ್. ಸೊ ಆ್ಯಕ್ಚುಲಿ ಮುಂಜಾನೆ ನೆನೆಸಿಕೋಬರಿ ಅಂದ ನೆನಪು ಹೋಗ್ಯದ ನನಗೆ, ಇವಾಗ ಇಟ್ಟೀನಿ.
ಚಲೋ ಹಾಕಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಒಂದೇ ಜಾಗದಲ್ಲಿ ಮುದ್ದೆ ಹಾಕಿರ್ತಾವೆ. ಬೇಕಿದ್ರ ಮೇಲೆ ಮುಚ್ಚಿಟ್ರೆ ಮುಗೀತು. ಇಟ್ಸ್ ಟೈಮ್ ಫಾರ್ ಲಂಚ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ರಾಗಿ ಗಂಜಿ, ರಾಗಿ ಮಾಲ್ಟ್ ಅನ್ಬೋದು ಅಥವಾ ರಾಗಿ ಗಂಜಿ ಅನ್ಬೋದು. ವೈಭವನ್ ಸಲುವಾಗಿ ರಾಗಿ ಗಂಜಿ ಮಾಡಿಲ್ಲ ನಾನು, ಅದ್ರೊಳಗೆ ಸೇಮ್ ಅವನಿಗೆ ಯಾವ ಥರ ಕೊಟ್ಟೀನಿ ಅದೇ ಥರ ಪಿಂಕ್ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ರಾಗಿ ಹಿಟ್ಟಿಗೆ ನೀರನ್ನ ಹಾಕಿ ಗಂಜಿ ಮಾಡೀನಿ. ಆನಂತರ ಕುಡಿಯೋ ಹೊತ್ತಿನಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿಯೋದು. ಇದನ್ನು ಕುಡಿದ್ರೆ ತಿಂದರೆ ನಿಮ್ಮ ಮೇಲೆ ಬಿಟ್ಟಿದ್ದು, ನಾನಂತೂ ಕುಡಿತೀನಿ. ಟೇಸ್ಟಿ ಟೇಸ್ಟಿ ರಾಗಿ ಗಂಜಿ ಇಸ್ ರೆಡಿ. ಮಕ್ಕಳ ಸಾಯಂಕಾಲ ಸಲುವಾಗಿ ಸ್ಪೆಷಲ್ ನಾಷ್ಟ ಹಳ್ಳಿನ ಸುಸ್ಲ. ಎಷ್ಟು ಜನರಿಗೆ ಇಷ್ಟ ಅದ ಹೇಳ್ರಿ ಫ್ರೆಂಡ್ಸ್. ಆ್ಯಂಡ್ ಮತ್ತೊಂದೇನು ಅಂದ್ರೆ ನಮ್ಮಲ್ಲಿ ನಾವು ಮೂಗರು ವೈಭವ ನಾನು ಇವರು ಮೂಗರು ಉಳ್ಳಾಗಡ್ಡಿ ಹೆಚ್ಚಿಗಿದ್ದರೂ ಪಸಂದ್ ಮಾಡ್ತೀವಿ. ವೈಷ್ಣವಿಗೇನ ಉಳ್ಳಾಗಡ್ಡಿ ಹೆಚ್ಚಿಗಿದ್ರೆ ಪಸಂದಿಲ್ಲ. ಆಕೆ ತೆಗ್ದಾಕಿ ಆಡಿಸಿ ನಮ್ಗೆ ಯಾರೇ ಕೊಡ್ತಾವೆ. ಅದು ಫ್ರೆಂಡ್ಸ್ ಆಳು ತೆಗಿಲತ್ತೀನಿ ಇದ್ರೊಳಗೆ ಇಂದು ನಾಷ್ಟ ಮಾಡ್ಲಿಕ್ಕಿಂತ ಮುಂಚೆ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದಲ್ಲ ಮಧ್ಯಾಹ್ನಕ್ಕೆ. ಸೊ ಚಲೋ ಉಬ್ಬೇವ. ಇವಾಗ ನಾನು ಇದು ಕುಡಿತೀನಿ. ಒಂದು 10-15 ಮಿನಿಟ್ಸ್ ಆಯ್ತದು ನಂದು ಡಿನ್ನರ್ನು ರೆಡಿ ಆಯ್ತದ. ಡಿನ್ನರ್ ಮಾಡ್ಬೋದು. ಎಷ್ಟು ಜನರಿಗೆ ಹಳ್ಳಿನ ಸುಸ್ಲ ಫೇವ್ರೇಟ್ ಅದ ಹೇಳ್ರಿ. ನನಗೆ ಆ್ಯಕ್ಚುಲಿ ಹಮೇಶ ಹೇಳಿರ್ಬೋದು ಹಳ್ಳಿನ ಸುಸ್ಲ, ಪೋಹ, ಇಡ್ಲಿ ಆಲ್ ಟೈಮ್ ಫೇವ್ರೇಟ್. ಬರ್ರಿ ನೀವು ಮಾಡ್ಲಿಕ್ಕಿಂತ ಮುಂಚೆ ಇವು ತೆಕ್ಕೋತ ಉಳ್ಳಾಗಡ್ಡಿ ಆಲ್ರೆಡಿ ಹೊಳಿಟ್ಟೀನಿ. ಇವು ಹೊಳ್ಕೋತ ಇವಿಷ್ಟು ನೀರು ಕುಡಿತೀನಿ. ವೈಷ್ಣವಿ ಅಂಡ್ ಹರ್ ಸೀರಿಯಲ್. ಈ ಸುಸ್ಲ ರೆಡಿ ಆಗ್ಯಾವ. ಇನ್ನು 6-10 ಮಿನಿಟ್ಸ್ ಕಡಿಮೆ ಅದ. ಚಲೋ ನಂದು ಚಿಯಾ ಸೀಡ್ಸ್ ವಾಟರ್ನ ಕುಡ್ದಕ್ಕೇನು ಕಂಪ್ಲೀಟ್ ಆಗ್ಯದದು. ಇವಾಗ ಸುಸ್ಲ ತಿಂಬರಿ. ಹಳ್ಳಿನ ಸುಸ್ಲ ಕಮ್ಮಿ ಎಣ್ಣೆ ಹಾಕಿನಿ ನೋಡ್ರಿ. ಎಣ್ಣೆ ಇಟ್ಟು ಕಡಿಮೆ ಇದೆ. ಸೊ ವೈಷ್ಣವ್ ಸರಿಶ್ ಹಾಕಿಲ್ಲ ಓಕೆ ಆಯಿತು ಅಲ್ಲ. ಇದು ನನಗೆ ಇಷ್ಟ ಅಲ್ಲ. ಬಾಗಿನಾಗ ಇದ್ದಿದ್ದೆಲ್ಲ ನನಗೆ. ಇದು ನನ್ನ ಪ್ಲೇಟ್. ವೈಭವಣ್ಣನ ಪ್ಲೇಟ್ ಇಲ್ದ ಇದು ವೈಭವಣ್ಣನ ಪ್ಲೇಟ್. ಪೈಲೆ ಸರೀಶ್ ಅನ್ಬೇಕು, ಅದಕ್ಕೆ ನಾವು ವೀಡಿಯೋ ಮಾಡ್ಲತ್ತೀವಿ. ಇದು ಅಕ್ಕನ ಪ್ಲೇಟ್. ಸೊ 4 ಮೆಂಬರ್ಸ್ ಹ್ಯಾವಿಂಗ್ ಆರ್ ಡಿನ್ನರ್. ನಾನೊಂದು ಸ್ವಲ್ಪ ಸಪ್ಪಂದು ಮಾನ್ಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀನಿ. ನಾಷ್ಟ ಮಾಡಿದಾಗ ಅಣ್ಕಿ ಹೊರಗೆ ಹೋಗಿ ಒಂದು ಸ್ವಲ್ಪ ವಾಕಿಂಗ್ ಮಾಡ್ರಂತ ಸರೀಶ ನಾನು ವಾಕಿಂಗ್ ಮಾಡಿದೆವು. ಆ್ಯಂಡ್ ಆ ನಂತರ ಸರೀಶ ತಂದು ಮನೆಗೆ ಬಿಟ್ಟು ಒಂದು ಸ್ವಲ್ಪ ನಾ ಮತ್ತೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಮಾಡಿದೆ ಫ್ರೆಂಡ್ಸ್. ಸೊ ಓವರಾಲ್ 1 ಅವರ್ ವಾಕಿಂಗ್ ಆಯಿತು. ಮಸ್ತ್ ಎಂಜಾಯ್ ಮಾಡಿದೆ ವಾಕಿಂಗ್. ಆ್ಯಂಡ್ ನಾವು ವಾಕಿಂಗ್ ಮಾಡಿ ಬರೋದ್ರಲ್ಲಿ ಇವರು ಊರ ಕಡೆಯಿಂದ ಬಂದರು. ಬಟಾಣಿ ತೊಗೊಂಡು ಆ್ಯಂಡ್ ಬಟಾಣಿ ಒಂದು ಕಡೆ ಹುರಿಲತ್ತೀನಿ. ಆ್ಯಂಡ್ ಮತ್ತೊಂದು ಕಡೆ ಗ್ರೀನ್ ಟೀ ಸಲುವಾಗಿ ನೀರು ಕಾಯಿಸ್ತೀನಿ. ಸೊ ನೀರನ್ನು ಎರಡು ಕೆಲಸ ಸೈಮಲ್ಟೇನಿಯಸ್ಲಿ ಗ್ರೀನ್ ಟೀ ಕುಡಿಯೋದು ಆ್ಯಂಡ್ ಬಟಾಣಿ ಹುರಿಲತ್ತೀನಿ. ಇದು ಒಂದು ಬೆನಿಫಿಟ್ ಏನು ಅಂತಂದ್ರೆ ಟೇಸ್ಟ್ ಅಥವಾ ಟೈಮ್ ಇದು ಎಂತ ಕಮ್ಮಿ ಡ್ಯೂರೇಷನ್ ಸಲಕ್ಕೆ ಸಿಗ್ತಾವೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನಿಂತು ಭಾಳಷ್ಟು ಹುರಿಬೇಕು. ಹುರಿದ್ರೆ ಕಾಲನೇ ಆಗ್ತದೆ. ಮತ್ತೊಂದು ಏನಂದ್ರೆ ಬಾಳ್ಗಿನೂ ಭಾಳ ಖರಾಬ್ ಆಗ್ತದೆ. ಹಲೋ ಫ್ರೆಂಡ್ಸ್, ತಿಲ್ಲಕ್ಕೆ ಟೇಸ್ಟ್ 9:30 ಆಗಿದೆ. ಸೊ ಇಲ್ಲಿಂದ ತನಕ ನೀರಿಂದ ಇಂಟೇಕ್ನು ಇನ್ನೊಂದು 400 ml ಅವ. ಮುಗ್ಬಸ್ ತನಕ ವೀಸ್ನು ಮುಗಿದೋಯ್ತವ. ಸೊ ವಾಕಿಂಗ್ ಆಲ್ಸೋ ಡನ್. 9000 ಚಿಂಗ್ ಸ್ಟೆಪ್ಸ್ ಆಗ್ಯಾವ. 45 ಮಿನಿಟ್ಸ್ ಮೇಲೆ ವಾಕಿಂಗ್ ಮಾಡೀನಿ. ಸ್ಲೋ ಆಗಿ ಮಾಡೀನಿ, ಯಾಕಂದ್ರೆ ಥೈಸ್ ನೈಲತ್ತವ ಫ್ರೆಂಡ್ಸ್. ತೊಡಿಗಳು ಭಾಳ ನೈಲತ್ತವ. ಬ್ರೇಕ್ಫಾಸ್ಟ್, ವಾಕಿಂಗ್ ಡನ್, ಎವ್ರಿಥಿಂಗ್ ವೆಂಟ್ ವೆರಿ ವೆಲ್ ಫ್ರೆಂಡ್ಸ್. ನಿಂದು ಹೆಂಗೆ ನಡೀತಾ ಇದೆ ವೆಯ್ಟ್ ಲಾಸ್ ಅನ್ನೋದನ್ನು ಹೇಳಿ. ಆ್ಯಂಡ್ ಈ ಮುಗ್ಬಲ್ಕಿಂತ ಮುಂಚೆ FCD ವಾಟರನ್ನು ಕೊಡ್ದು ಮುಗುತ್ತೀನಿ ನಾನು. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಬಾಯ್, ಸಿ ಯು ಆಲ್ ಟುಮಾರೋ ಇನ್ ದ ನೆಕ್ಸ್ಟ್ ವಿಡಿಯೋ, ನ್ಯೂ ವಿಡಿಯೋ. ಆ್ಯಂಡ್ ಎಕ್ಸಸೈಸ್ ಇಷ್ಟ ಆಗ್ತಾ ಇದ್ದೀನ ನೀನು. ಇವರು ಮಕ್ಕಳು ಮತ್ತು ಇವರು ಕಲಿತೆ ಗುಡಿ ದೇವ್ರ ದರ್ಶನ ಸಲುವಾಗಿ ಹೋಗಿ ಬಂದರು. ಸೊ ಹೋಗಿ ಬರೋಷ್ಟರಲ್ಲಿ ಅವ್ರಿಗೆ ಚಳಿ ಆಗ್ಲತ್ತಿತ್ತು ಅಂಥೇಳಿ
ಇದು ಹಲ್ದಿ ವಾಲ ದೂದ್ ಅಂತಾರಲ್ಲ, ಅರಿಶಿಣ ಹಾಕಿ ಮೆಣಸು ದಾಲ್ಚಿನ್ನಿ ಅದನ್ನೆಲ್ಲ ಹಾಕಿ ಮತ್ತು ಶುಂಠಿ ಹಾಕಿ ಹಾಲು ಕುದಿಸಿ ಕೊಟ್ಟೀನಿ. ವೈಷ್ಣವಿಗೆ ಭಾಳಷ್ಟು ಬಿಕ್ಕು ಬಂತು ಈ ಹಾಲಿನಿಂದ. ಸೊ ಎಂಜಾಯ್ ಮಾಡಿದೆವು. ನಾಳೆ ಭೇಟಿಯಾಗರಿ ಹೊಸ ವೀಡಿಯೋನಾಗ. ಬಾಯ್. ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ಆ್ಯಂಡ್ 8 hours ನಿದ್ದೆ ಇಂಪಾರ್ಟೆಂಟ್ ಅದ. ಚೆನ್ನಾಗಿ ಮಲ್ಕೊರಿ. ರಾತ್ರಿ ಮಲ್ಕೊಂಡ್ರಿ ಅಂದ್ರೆ ಮುಂಜಾನೆ ತಿಳ್ಬೇಕು. 1 time ಬೆಸ್ಟ್ ಕ್ವಾಲಿಟಿ ಸ್ಲೀಪ್ ಈಸ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ ಬಾಯ್ಸ್, ಸಿ ಯು ಟುಮಾರೋ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ ಫ್ರೆಂಡ್ಸ್. ಬಾಯ್.